ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗಲಿದೆ. ನಾಳೆನೇ ಹಿಂದಿ ಎಕ್ಸಾಮ್ ಇರುವಂಥದ್ದು 100% ಬರುವಂಥ ಪ್ರಶ್ನೆಗಳನ್ನೇ ಕೊಡ್ತೀನಿ. 100% ಎಕ್ಸಾಮಲ್ಲಿ ಕೂತ್ಕೊಂಡು ಖುಷಿಯಾಗಿ ಬರೆದು ಬರಬೇಕು ಅಂತಹ ಒಂದು ಮೆಟೀರಿಯಲನ್ನು ಕೊಡಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನೊಂದು ಏನು ಅಂತ ಹೇಳಿದರೆ, ಲಾಸ್ಟ್ ವಿಡಿಯೋದಲ್ಲಿ ಈಗ ಸ್ವಲ್ಪ ಹಿಂದಿನಲ್ಲಿ ಹೇಳ್ಬಿಡ್ತೀನಿ. आप लोगों ने बहुत सारा प्यार दिखाया है. आई एम वेरी थैंकफुल टू यू. आई एम वेरी ग्रेटफुल टू यू. Anyhow, without wasting your time, let me start this video. In this video, ಆಯಿತಾ, ನಿಮ್ಮ ಕಮೆಂಟ್ಸ್ಗಳಿದ್ದು ಅಲ್ವಾ, ಏನು ಸರ್ ವೇರ್ ಆರ್ ದೋಸ್ 3 ಕ್ವಶನ್ ಪೇಪರ್ಸ್, ಸರ್ ವೇರ್ ಆರ್ ಪ್ರಿಪೇಟರಿ ಕ್ವಶನ್ ಪೇಪರ್ಸ್, ವೇರ್ ಆರ್ ದ ಕೀ ಆನ್ಸರ್ಸ್ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಹೋಪ್ ಯು ಹ್ಯಾವ್ ಆಲ್ರೆಡಿ ಡನ್ ಯುವರ್ ವರ್ಕ್ ವಿತ್ ದೋಸ್ ಮಾಡಲ್ ಕ್ವಶನ್ ಪೇಪರ್ಸ್. ಈ ಮಾಡಲ್ ಕ್ವಶನ್ ಪೇಪರ್ಸು ಮತ್ತೆ ಹೇಳ್ತಾ ಇದ್ದೀನಿ, ದೀಸ್ ಮಾಡಲ್ ಕ್ವಶನ್ ಪೇಪರ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಮಾಡಲ್ ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ ಐ ಹ್ಯಾವ್ ಆಲ್ರೆಡಿ ಗಿವನ್ ಲಿಂಕ್ಸ್ ಟು ಡೌನ್ಲೋಡ್. ಎಲ್ಲಿ ಆ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿಡಿಯೋ ನೋಡಿಲ್ವೋ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ನೆಕ್ಸ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಾನು ಪ್ರಿಪೇಟರಿ ಎಕ್ಸಾಮ್ 1, 2 ಇದ್ರ ಬಗ್ಗೆ ಸ್ವಲ್ಪ 3 ನಿಮಿಷ ಕೊಟ್ಟರು ಸಾಕು ವಿಡಿಯೋಗೆ. ಪ್ರಿಪೇಟರಿ ಎಕ್ಸಾಮ್ 1, 2 ಯಾಕೆ ಓದಬೇಕು ಅಂತ ನಾನು ಹೇಳ್ಕೊಳ್ತೀನಿ. ಪ್ರಿಪೇಟರಿ ಎಕ್ಸಾಮ್ 1, 2 ನಡೆಯೋ ಸಮಯದಲ್ಲಿ ನಿಮ್ಮ ಕ್ವಶನ್ ಪೇಪರ್ಗಳು ಲೀಕ್ ಆಗಿದ್ವು ಅಂತ ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಆಗಿತ್ತು. ನಿಜವಾಗಿಯೂ ಲೀಕ್ ಆಗಿತ್ತು, ಅದು FIR ಫೈಲ್ ಆಗಿತ್ತು, ಅವರನ್ನು ಹಿಡಿದಿದ್ರು. ಆ ಕ್ವಶನ್ ಪೇಪರು ಚೇಂಜ್ ಮಾಡಿದರು. ಲೀಕ್ ಆಗಿದ್ದು ಕ್ವಶನ್ ಪೇಪರ್ ಆಗಿದೆ ಅಂದ್ಬಿಟ್ಟು ಬೇರೆ ಕ್ವಶನ್ ಪೇಪರನ್ನು ಕೊಟ್ಟಿದ್ದರು. ನಿಜವಾಗಿಯೂ ದೋಸ್ ಕ್ವಶನ್ ಪೇಪರ್ಸ್ ಆರ್ ಹೈ ವೇಟೇಜ್ಡ್. ಆ ಕ್ವಶನ್ ಪೇಪರ್ ಹೆಂಗಿದೆ ಅಂದರೆ ಸ್ವಲ್ಪ ಹೈ ವೇಟೇಜ್, ಹಾಟ್ ಕ್ವಶನ್ಸ್ ಎಲ್ಲ ಜಾಸ್ತಿ ಇದ್ದಾವೆ. ಪ್ಲೀಸ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದೋಸ್ ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಸ್. ಈ 2 ಕ್ವಶನ್ ಪೇಪರಿನ ಲಿಂಕನ್ನು ನನ್ನ ಒಂದು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. 100% ನೀವು ಯುಟಿಲೈಸ್ ಮಾಡಿಕೊಳ್ಳಿ. ಕ್ಲಿಯರ್? ಅದ್ರ ಜೊತೆಗೆ ಇದು ಕೀ ಆನ್ಸರ್ ಕೂಡ ಕೊಟ್ಟಿರ್ತೇನೆ. ಸರ್ ಸಮಯ ಇಲ್ಲ ಕೀ ಆನ್ಸರ್ ಹುಡ್ಕೊಂತ ಕುಂದ್ರಕ್ಕೆ. ಸರ್ ಐ ವಾಂಟ್ ಏನಂತೀರ ಸಂದರ್ಭ ಸಹಿತ ಲಿಖಿಯೇ. ಸರ್ ಐ ವಾಂಟ್ ದಟ್, ಐ ವಾಂಟ್ ದಿಸ್, ಐ ವಾಂಟ್ ಲಾಂಗ್ ಆನ್ಸರ್ಸ್, ಐ ವಾಂಟ್ ದಿಸ್. ಎವ್ರಿಥಿಂಗ್ ಈಸ್ ಅವೈಲಬಲ್ ಇನ್ ದೋಸ್ ಕೀ ಆನ್ಸರ್ಸಲ್ಲೇ. ಎಲ್ಲದೂ ಕೂಡ ರೆಡಿ ಇದೆ. ಪ್ಲೀಸ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಇಲ್ಲಿ ಕೀ ಆನ್ಸರ್ ಕೊಟ್ಟಿನಲ್ವಾ, ದಟ್ ಈಸ್ ಯುವರ್ ನೋಟ್ಸ್. ಹಿಯರ್ ಆಲ್ಸೋ ದಟ್ ಈಸ್ ಯುವರ್ ನೋಟ್ಸ್. ಪ್ಲೀಸ್ ಯುಟಿಲೈಸ್ ಇಟ್. ಇನ್ನೊಂದು ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಸರ್ ವೇರ್ ಆರ್ ದೋಸ್ 3 ಕ್ವಶನ್ ಪೇಪರ್ಸ್ ಅಂತ. ಸರ್ ನೀವು ಹೇಳಿದ್ರಲ್ವ ಇಂಪಾರ್ಟೆಂಟ್ 3 ಕ್ವಶನ್ ಪೇಪರ್ಸ್ ಅಂತ. ವೇರ್ ಆರ್ ದೋಸ್ ಕ್ವಶನ್ ಪೇಪರ್ಸ್ ಅಂತ. ನಿಜವಾಗಿಯೂ ಕ್ವಶನ್ ಪೇಪರ್ ರೆಡಿ ಇದೆ, ಕೀ ಆನ್ಸರ್ ಕೂಡ ರೆಡಿ ಇದೆ. ಇವತ್ತು ತಾವುಗಳು ಮಧ್ಯಾಹ್ನದ ಒಳಗಡೆ, ಅಂದರೆ ಆಮೇಲೆ ಊಟ, ಮಧ್ಯಾಹ್ನದ ಒಳಗಡೆ ಡಿಸೈಡ್ ಮಾಡಿ ಐ ವಿಲ್ ಫಿನಿಶ್ ದೀಸ್ 5 ಕ್ವಶನ್ ಪೇಪರ್ಸ್ ಟುಡೇ ಅಂತ. ಏನಾದರೂ ಮಾಡ್ರೋ, ಕೂತ್ಕೊಂಡು ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಕೊಟ್ಟಿರ್ತೇನೆ. ಬರೀ ನೋಡ್ಕೊತ ಕುಂತ್ರೆ 0 ಮಾರ್ಕ್ಸೇ ಬರೋದು. ನೋಡಬೇಕಾಗಿರೋದು ಕೇವಲ ಯು ಶುಡ್ ಫೋಕಸ್ ಆನ್ ವಾಟ್ ಓನ್ಲಿ ಪಾರ್ಟ್ ಎ. ರೆಸ್ಟ್ ಎವ್ರಿಥಿಂಗ್ ಯು ನೀಡ್ ಟು ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಕ್ಲಿಯರ್? ಕ್ವಶನ್ ನಂಬರ್ 11 ಹಿಡಿದು ಲಾಸ್ಟ್ವರೆಗೂ ಯು ಶುಡ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಓನ್ಲಿ 1 to ಕ್ವಶನ್ ನಂಬರ್ 10, ಸೀರಿಯಲ್ ನಂಬರ್ 1 to 10 ಯು ನೀಡ್ ಟು ಸಿ. ಈ 6 ಕ್ವಶನ್ ಪೇಪರಲ್ಲಿ ನೋಡಿ, 3, 5, 8 ಟೋಟಲ್ 8 ಕ್ವಶನ್ ಪೇಪರ್. ದಟ್ ಈಸ್ ಎನಫ್ ಟು ಸ್ಕೋರ್ 80 ಔಟ್ ಆಫ್ 80. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಗ್ರಾಮರಲ್ಲಿ ಮಿಸ್ಟೇಕ್ ಆದರೆ ಯಾವುದೇ ಕಾರಣಕ್ಕೂ 80 ಔಟ್ ಆಫ್ 80 ತೆಗಿಲಿಕ್ಕಾಗಲ್ಲ. ಸೆಂಟೆನ್ಸ್ ಫಾರ್ಮೇಷನಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಓ ಮೇರೆ ಘರ್ ಆಯಿ ಥಿ ಅಂತ ಹೇಳಬೇಕು, ಹೌದಲ್ವಾ? ಓ ಮೇರೆ ಘರ್ ಕೋ ಆಯಿ ಥಿ ಅಂತ ಹೇಳಿದರೆ ಹುಡುಗಿ ಅಂತ. ಎರರ್ ಫೈಂಡಿಂಗ್ ಕೂಡ ನಿಮಗೆ ಇದೆ, ಆಯಿತಾ? ಎರರ್ ಫೈಂಡಿಂಗಲ್ಲಿ ನೀವು 2 ಮಾರ್ಕ್ಸನ್ನು ಈಸಿಯಾಗಿ ಪಡೆದುಕೊಳ್ಬೋದು. ಮುಹಾವರೆ ಇದೆ, 5 ಮಾರ್ಕ್ಸ್ ಈಸಿಯಾಗಿ ಪಡೆದುಕೊಳ್ಬೋದು. ನಿಮಗೆ ವರ್ಬ್ಸ್ ಇದೆ, ಕ್ವಶನ್ ನಂಬರ್ 11ಅಲ್ಲಿ ಇದೆ, ಅದು ವರ್ಬ್ಸು 5 ಮಾರ್ಕ್ಸು ಈಸಿಯಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ. ಸೇ ನೋಡಿ, ಈಗ ಉಸ್ನೆ ಅಂತ ನಾನು ಬರೆದೆ, ಈಗ ಉಸ್ನೆ ಡ್ಯಾಶ್ ಅಂತ, ಉಸ್ನೆ ಅಂತ ಬರಬೇಕಲ್ಲಿ. ಇದು ನಿಮಗೆ ಬರಬೇಕು ನೋಡಿ. ಪುಸ್ತಕ್ ಡ್ಯಾಶ್ ಮೇಜ್, ಆಯಿತಾ? ಪರ್ ಅಂದರೆ ಏನು? ಪರ್ ಅಂತ ಹೇಳಿದರೆ ಮೇಲೆ ಅಂತ, ಇದು ಬರಬೇಕು ಆನ್ ಅಂತ. ಇದು ಸ್ವಲ್ಪ ಕಾನ್ಸೆಪ್ಟನ್ನು ನೀವು ತಿಳ್ಕೊಂಡ್ರೆ ಮೇಲೆ ಇರೋದನ್ನು ನಾವು ಪರ್ ಅಂತ ಕರಿತೀವಿ, ನೆನಪಿರಲಿ ನೋಡಿ. ಅವನು, ಆಯಿತಾ? ಈ ರೀತಿಯಾಗಿ ಗ್ರಾಮರ್ ಇರುವಂಥದ್ದು ಬಹಳ ಈಸಿಯಾಗಿದೆ. 5 ಮಾರ್ಕ್ಸು ಕ್ವಶನ್ ನಂಬರ್ 11ಅಲ್ಲಿ ಬರುತ್ತೆ. ಇದಾದ ತಕ್ಷಣ ನಿಮಗೆ 5 ಮಾರ್ಕ್ಸು ಮುಹಾವರೆನಲ್ಲಿರುತ್ತೆ, ಅಲ್ಲೇ 10 ಮಾರ್ಕ್ಸ್ ಆಯಿತು. ಸ್ವಲ್ಪ
ಗೆಸ್ಸಿಂಗ್ ಮಾಡ್ಕೋಬೇಕು ಆಯಿತಾ. ಧನ್ಯವಾದಗಳು. ಇನ್ನೂ ಏನು ಹೆಚ್ಚು ಹೇಳೋದಂಥದ್ದಿಲ್ಲ, ಯಾಕಂದರೆ ಇದು ನನ್ನ ಸಬ್ಜೆಕ್ಟ್ ಎಲ್ಲ. ಇಲ್ಲಾಂದರೆ ಪ್ರತಿಯೊಂದು ಚಾಪ್ಟ್ರಲ್ಲಿ ಏನೇನು ಎಕ್ಸಾಮಿಗೆ ಬರುತ್ತೆ ಅಂತ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೋದಿತ್ತು. ಆದರೆ ಪ್ಲೀಸ್ ಫೋಕಸ್ ಆನ್ ಬ್ಲೂ ಪ್ರಿಂಟ್ ಮೈ ಡಿಯರ್ ಚಿಲ್ಡ್ರನ್. ಬ್ಲೂ ಪ್ರಿಂಟನ್ನು ಫೋಕಸ್ ಮಾಡಿ, ಯಾವ ಪಾಠಕ್ಕೆ ಎಷ್ಟು ವೇಟೇಜ್ ಇದೆ ಅಂತ ಹೇಳಿಬಿಟ್ಟು ಆಯಿತಾ, ಆ ಪಾಠವನ್ನು ಜಾಸ್ತಿ ಓದಿ. 4 ಮಾರ್ಕ್ಸು 3 ಮಾರ್ಕ್ಸ್ ಎಲ್ಲೆಲ್ಲಿದೆ ಅಂಥ ಪಾಠಗಳನ್ನು ಪಿಕ್ ಮಾಡಿ ಓದಿ. ದಿಸ್ ಇಸ್ ದ ರೈಟ್ ಟೈಮ್ ಮೈ ಡಿಯರ್ ಚಿಲ್ಡ್ರನ್. ಡೂ ಹಾರ್ಡ್ ವರ್ಕ್. ಎಷ್ಟು ಆಗುತ್ತೋ ನಿಮ್ಮ ಕೈಯಲ್ಲಿ ಅಷ್ಟು ಇವತ್ತು ಓದಿ. ಮಧ್ಯಾಹ್ನದ ಒಳಗಡೆಗಾಗಿ ಇದನ್ನಷ್ಟು ಮುಗಿಸಿ ನಾನು ನಿಮಗೆ ಆಫ್ಟರ್ ಲಂಚ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಆರ್ ಇನ್ ದ ಈವ್ನಿಂಗ್ ಆಯಿತಾ. ಐ ವಿಲ್ ಅಪ್ಲೋಡ್ ಸಮ್ ಗ್ರಾಮರ್ ವಿಡಿಯೋಸ್. ಆವಾಗ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ನಂದೆಲ್ಲ ಮುಗಿದೋಗಿದೆ ಅಂತ ಸ್ವಲ್ಪ ಗ್ರಾಮರ್ ವಿಡಿಯೋಸನ್ನು ನೋಡ್ಕೊಂಡೋಗಿ ಆಯಿತಾ. ಆಪೋಸಿಟ್ ವರ್ಡ್ಸ್ ಆಗಿರ್ಬೋದು, ಜೆಂಡರ್ಸ್ ಆಗಿರ್ಬೋದು, ಆಪೋಸಿಟ್ ಜೆಂಡರ್ಸ್ ಬರೆಯುವಂಥದ್ದಾಗಿರ್ಬೋದು, ವಚನ ಬದಲಿ ಆಗಿರ್ಬೋದು, ಅಥವಾ ಎರರ್ ಫೈಂಡಿಂಗ್ ಆಗಿರ್ಬೋದು, ಅಥವಾ ಹಿಂದಿ में अनुवाद कीजिए ಆಗಿರ್ಬೋದು, ಅಥವಾ ಲೆಟರ್ ರೈಟಿಂಗ್ ಆಗಿರ್ಬೋದು, ಇವೆಲ್ಲವೂ ಕೂಡ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಅಪ್ಲೋಡ್ ಆಯಿತಾ. ಗಾಡ್ ಬ್ಲೆಸ್ ಯು ಆಲ್.